ಅದಾದ ಬಳಿಕ ಈ ಪವಿತ್ರ ಗೌಡನ ಕರ್ಕೊಂಡು ಬಂದಿದ್ದಾರೆ, ಹೀರೋಯಿಸಂ ತೋರಿಸಿದ್ದಾರೆ, ಮನಸ್ಸಿಗೆ ಬಂದಾಗ ಹೊಡೆದಿದ್ದಾರೆ. ಕರೆಂಟ್ ಎಷ್ಟು ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ರಿಮ್ಯಾಂಡ್ ಕಾಪಿಲ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಫುಟ್ಬಾಲ್ ತರ ಎಲ್ಲ ಎತ್ತೆತ್ತು ಹೋಗದು ಬಿಟ್ಟಿದ್ದಾರೆ. ಋಷಣನೇ ಹೊರಗಡೆ ಬಂದ್ಬಿಟ್ಟಿದೆ. ಹೆಂಗಾಗ್ಬೇಡ, ಇಷ್ಟ್ರ ಮೇಲೂ ಇಲ್ಲ ನಮ್ ಬಾಸ್ ಜೈ ಬಾಸ್ ಅಂತೀವಿ ಅಂದ್ರೆ ಏನ್ ಹೇಳೋಣ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ದೇಶದ ಕಾನೂನು ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ತುಂಬಾ ಲಾಂಗ್ ಟೈಮ್. ಉದಾಹರಣೆಗೆ ಸೌಜನ್ಯ ಕೇಸ್, ಧರ್ಮಸ್ಥಳದ ಸೌಜನ್ಯ ಕೇಸ್ 2012 ಆದಂತ ಪ್ರಕರಣ. ರೀಸೆಂಟ್ ಆಗಿ ತೀರ್ಪು ಬಂತು. ಹೆಚ್ಚು ಕಡಿಮೆ 12 ವರ್ಷ ಆದ್ಮೇಲೆ ತೀರ್ಪು ಬಂತು. ನಾವು ನಿರ್ದೋಷಿ ಆ ಟೈಮಲ್ಲಿ ಏನು ಹೇಳಕ್ಕ, ತುಂಬಾ ಕೇಸ್ಗಳು ಹಂಗೆ ಆಗುತ್ತೆ. ಈಗ ಸೌಜನ್ಯ ಕೇಸಲ್ಲ ಸಂತೋಷ್ ರಾವ್ ಅಂತ ಒಬ್ಬ ಅಮಾಯಕ ಸಿಕ್ಕಾಕೊಂಡ ಬಿಡಿ. ಈಗ ನಟ ದರ್ಶನ್ ವಿಚಾರ ತಗೊಳ್ಳೋಣ. ನಟ ದರ್ಶನ್ ಅಂತ ತಗೊಂಡಾಗ ನಟ ದರ್ಶನ್ ಸೀದಾ ಅವ್ನು ಏನು ತಪ್ಪು ಮಾಡಿದ್ರೆ ಸೀದಾ ಎಳ್ಕೊಂಡೋಗಿ ಜೈಲಿಗೆ ಹಾಕ್ಲಿಕ್ಕೆ ಯಾರ ಸಣ್ಣ ಹುಡುಗನ, ಯಾರ ಮನುಷ್ಯ, ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ, VIP, ಒಂದು ಫೋನ್ ಮಾಡಿದ್ರೆ ಯಾರು ಬೇಕಾದ್ರೂ ಬಂದು ನಿಲ್ಲುವಂತ ಮನುಷ್ಯ ಸುಖ ಸುಮ್ಮನೆ ತಗೊಂಡೋಗಿ ಜೈಲ್ ಒಳಗಡೆ ಹಾಕಕ್ಕಾಗತ್ತಾ? ಅದನ್ನೇ ಜನರಿಗೆ ಕೇಳೋದೇ. ಒಂದು ರಿಮ್ಯಾಂಡ್ ಕಾಪಿ ಅಂತ ಇರುತ್ತೆ, ಕೋರ್ಟ್ಗೆ ರಿಮ್ಯಾಂಡ್ ಕಾಪಿ ಸಲ್ಲಿಸ್ತಾರೆ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡುವಾಗ ಅಥವಾ ತಮ್ಮ ಕಸ್ಟಡಿ ತಗೊಳ್ಳುವಾಗ. ಆ ರಿಮ್ಯಾಂಡ್ ಕಾಪಿಲಿ ಪೊಲೀಸರು ಒಂದೊಂದು ಅಂಶನೂ ಮೆನ್ಷನ್ ಮಾಡ್ತಾರೆ. ನಾನು ಯಾರು ತಗೊಳ್ತೀನಿ ಅಂತ. ಹಂಗೆ ಮೆನ್ಷನ್ ಮಾಡೋದು ಮಾತ್ರ ಅಲ್ಲ, ಜಡ್ಜ್ಗೆ ಕನ್ವಿನ್ಸ್ ಮಾಡಬೇಕು. ಜಡ್ಜ್ಗೆ ನೀವು ಜಡ್ಜ್ ಹೇಳ್ಬಿಟ್ರಾ ಕೋರ್ಟ್ ಹೇಳ್ಬಿಡ್ತಾ ಅಂತಿರಲ್ಲ, ಜಡ್ಜ್ಗೆ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿಲ್ಲ ಜಡ್ಜ್ ಹೇಳ್ತಾರೆ ತಗೊಂಡೋಗ್ರಿ ಇದನ್ನ ಅಂತಾರೆ. ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದು ಹೆಂಗೆ? ಸಾಕ್ಷಿ ಆಧಾರಗಳ ಮೇಲೆ ಕನ್ವಿನ್ಸ್ ಮಾಡಬೇಕು. ಹಂಗೆ ಸುಮ್ಮನೆ ದರ್ಶನ್ ಯಾರೋ ಹುಡುಗ ತಗೊಂಡೋಗಿ ಜೈಲಿಗೆ ಹಾಕ್ಬೇಡ, ಹಾಕ್ಬಿಡಕ್ಕಾಗಲ್ಲ, ಚಾನ್ಸ್ ಇಲ್ಲ. ಜನ ಅದನ್ನ ತಿಳ್ಕೊಬೇಕು ಫಸ್ಟ್. ನಮ್ಮ ಕಾನೂನು ವ್ಯವಸ್ಥೆ ಹೆಂಗಿದೆ. ರಿಮ್ಯಾಂಡ್ ಕಾಪಿ ಅಂತ ಇರುತ್ತೆ. ರಿಮ್ಯಾಂಡ್ ಕಾಪಿನ ಕೋರ್ಟ್ ಮುಂದೆ ಇಡ್ತಾರೆ. ಕೋರ್ಟ್ ಮುಂದೆ ಇಟ್ಟು ಜಡ್ಜ್ನ ಕನ್ವಿನ್ಸ್ ಮಾಡ್ತಾರೆ. ಜೊತೆಗೆ ಸಾಧಾರಣ ಏನಾಗುತ್ತೆ, ಪೊಲೀಸ್ ಕಸ್ಟಡಿಗೆ ಹೈಯೆಸ್ಟ್ ಅಂದ್ರೆ 14 ದಿನ. ಪೊಲೀಸ್ ಕಸ್ಟಡಿಗೆ 14 ದಿನ ತಗೊಳ್ತಾರೆ. 14 ದಿನ ತಗೊಳ್ತಾರೆ. ಸಾಧಾರಣ ಆರೋಪಿಗಳನ್ನೆಲ್ಲ ಹಬ್ಬ ಅಂದ್ರೆ 5 ದಿನ, 6 ದಿನ, 7 ದಿನ ತಗೋತಾರೆ. ಹಬ್ಬ ಅಂದ್ರೆ ತುಂಬಾ ಸೀರಿಯಸ್ ಕೇಸ್ ಆದಾಗ ಮಾತ್ರ ಕೋರ್ಟು ಒಬ್ಬ ವ್ಯಕ್ತಿನ ಪೊಲೀಸ್ ಕಸ್ಟಡಿಗೆ ಕೊಡೋದು 14 ದಿನ, 13 ದಿನ, 12 ದಿನ ಮ್ಯಾಕ್ಸಿಮಮ್. ಈ ಮನುಷ್ಯನ 12 ದಿನ ಕೊಟ್ಟಿದ್ರು. 3 ಸಲ 12 ದಿನ ಕೊಟ್ಟಿದ್ರು. ಆದರೆ ಜನ ಸೀರಿಯಸ್ನೆಸ್ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಲ್ಲಿ ಅಂತ ಹೇಳಿ. ಮತ್ತೆ ನಾನು ಅದೇ ಹೇಳೋದು, ಈ ದರ್ಶನ್ ಕೇಸಲ್ಲಿ ನಾವು ಕಂಟಿನ್ಯೂಸ್ ವಿಡಿಯೋ ಮಾಡಿದ್ವಿ. ನಾವು ಬಾಯಿ ಬಂದಾಗ ಬೈದಿದ್ವಿ, ಕಂಟಿನ್ಯೂಸ್ ವಿಡಿಯೋ ಮಾಡಿದ್ವಿ. ನಾನು ಅದನ್ನೇ ಹೇಳೋದು. ಈಗ ನಮಗೂ ಕಮೆಂಟ್ಸ್ ಬರ್ತವೆ. ಈಗ ನಮ್ದು ಹೆಂಗೆ, ನಮ್ಮ ನ್ಯೂಸ್ ಫಾರ್ಮ್ಯಾಟ್ ಇದೆ, ಕಮೆಂಟ್ಸ್ ಬರ್ತಾವೆ. ನಂಗೆ ಯಾರೋ ಹೇಳ್ತಾನೆ ನೀನು ತಲೆ ಕಡಿತೀನಿ ಅಂತಾನೆ. ಯಾವುದೋ ಒಂದು ಕೇಸ್ ಟೈಮಲ್ಲಿ ನನ್ನ ಹೆಂಡತಿಗೆ ಕೆಟ್ಟದಾಗ ಮೆಸೇಜ್ ಮಾಡೋರು, ನಿಮ್ದು ವಿಡಿಯೋ ಮಾರ್ಫ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅನ್ನೋದು. ಹಂಗಂತೇಳಿ ನಾನು ಯಾರನ್ನೂ ಹುಡ್ಕೊಂಡೋಗಿ ಈಗ ಸಾಯಿಸ್ಬಿಡೋಕ್ಕಾಗತ್ತಾ? ಯಾರನ್ನೂ ಹುಡ್ಕೊಂಡು ಕೊಲೆ ಮಾಡ್ಲಿಕ್ಕಾಗತ್ತಾ? ಹಂಗೆ ನನಗೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂದ್ರೆ ನಾನು ಮನೇಲಿ ಕೂತ್ಕೋಬೇಕು. ನನಗೆ ಯಾಕೆ ಬೇಕು ಯೂಟ್ಯೂಬು, ಯಾಕೆ ಬೇಕು ನನಗೆ ಸೋಷಿಯಲ್ ಮೀಡಿಯಾ, ಯಾಕೆ ಬೇಕು ನನಗೆ ರೀಲ್ಸು, ಯಾಕೆ ಬೇಕು ಸಾರ್ವಜನಿಕ ಬದುಕು ಯಾಕೆ ಬೇಕು? ನನಗೆ ಅದು ಯಾವುದನ್ನು ಫೇಸ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಹೊತ್ಕೊಂಡು ಮನೇಲಿ ಕೂತ್ಕೊಳ್ಳೋಣ. ಯಾವನು ಕಮೆಂಟ್ ಮಾಡಲ್ಲ, ಯಾವ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ನಾನು ಸಾರ್ವಜನಿಕ ಜೀವನದಲ್ಲಿ ಇರ್ತೀನಿ, ನಾನು ರೀಲ್ಸ್ ಮಾಡ್ತೀನಿ, ನಾನು ಸೋಷಿಯಲ್ ಮೀಡಿಯಲ್ಲಿ ಇರ್ತೀನಿ ಅಂದರೆ ಎಲ್ಲವನ್ನೂ ರಿಸೀವ್ ಮಾಡ್ಲಿಕ್ಕೆ ರೆಡಿ ಇರಲೇಬೇಕು. ಈಗ ರೇಣುಕಾ ಸ್ವಾಮಿ ಅಂತ ಒಬ್ಬ ಮುಂದ್ಗಡೆ ಬಂದ ಗೊತ್ತಾಯ್ತು, ಅಂಥವ್ರು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಮುಖವಾಡದವರು ಪ್ರತಿ ಹೆಣ್ಣು ಮಕ್ಕಳ ಈ ಮೆಸೆಂಜರ್ಗೆ ಹೋಗಿ ಚೆಕ್ ಮಾಡಿದ್ರೆ ಅಂತ 1000 ಮೆಸೇಜ್ ಇರ್ತವೆ. 1000 ಮೆಸೇಜ್ ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಮಾನಸಿಕ ಸಮಸ್ಯೆ ತುಂಬ ಜನರಿಗೆ. ಒಂಥರ ಕಮೆಂಟ್ಸ್ ಹಾಕಿ ಖುಷಿ ಪಡೋದು, ಒಂಥರ ಇದು ಮಾಡೋದು. ಅಂತ ರೇಣುಕಾ ಸ್ವಾಮಿ ಒಬ್ಬ ಆತೇನಾದ್ರೂ ಈಗ ಜೀವಂತವಾಗಿದ್ದಿದ್ರೆ ಆತನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ತಿತ್ತು. 1-2 ವರ್ಷ ಆತನಿಗೆ ಜೈಲು ಶಿಕ್ಷೆ ಆಗ್ತಿತ್ತು. ಹಂಗಂತೇಳಿ ಹೋಗಿ ಸಾಯಿಸ್ಬಿಡೋಕ್ಕಾಗತ್ತಾ? ಅಂಥಮೇಲೂ ದರ್ಶನ್ ನಾವು ಸಮರ್ಥನೆ ಮಾಡ್ಕೊಳ್ತೀವಿ, ಜೈ ಡಿ ಬಾಸ್ ಜೈ ಏನು ಅಂತೀವಿ ಅಂದ್ರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವ್ ಇನ್ನೂ ಕೇಳ್ತಾರೆ. ಉದಾಹರಣೆಗೆ ಆರೋಪ ಇದೆ, ಅಕ್ವಿಟ್ ಆಗ್ಬಿಟ್ರೆ ನೀವು ಕ್ರಿಮಿನಲ್ಸ್ ಅಲ್ವಾ ಅಂತ ಕೇಳ್ತಾರೆ ಬಹಳ ಜನನ. ಉದಾಹರಣೆಗೆ ನಾನು ದರ್ಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನಾವು ಇಂಟರ್ವ್ಯೂ ಮಾಡೋ ಕೆಲವರು ಹೇಳಿದ್ದಾರೆ, ಉದಾಹರಣೆ ಮುಖ್ಯಮಂತ್ರಿ ಚಂದ್ರು ಅವನೊಬ್ಬ ದುರಂಕಾರಿ ಅಂತ ಮಾತಾಡಿದ್ದಾರೆ. ದರ್ಶನ್ ಕಾಮನ್ ಸೆನ್ಸ್ ಇದ್ರೆ ಹಿಂಗ ಆಗ್ತಿಲ್ಲ. ದುಡ್ಡಿದೆ ಅಷ್ಟೇ ಅವನ ಹತ್ರ, ಬೌದ್ಧಿಕ ಪ್ರಜ್ಞೆನೂ ಇಲ್ಲ, ಕಾಮನ್ ಸೆನ್ಸ್, ಧೀಮಾಕು, ದುರಾಂಕಾರ, ಈ ಅನುಭವದ ಕೊರತೆ. ಈಗ ಉದಾಹರಣೆ ದರ್ಶನ್ ಕ್ವಿಟ್ ಆಗ್ಬಿಟ್ರೆ ಅಥವಾ ಬಿಡುಗಡೆ ಆಗ್ಬಿಟ್ರೆ ನೀವು ಮಾಡಿದೆಲ್ಲ ಸುಳ್ಳಲ್ರಿ, ಒಬ್ಬ ಸುಮ್ಮನೆ ಕೆಸರಾಡ್ಸಿದ್ರಲ್ಲ ಅಂತ ಕೇಳ್ತಾರೆ. ಆರೋಪ ಇದ್ದು ಹಂಗೆಲ್ಲ ಬಿಡುಗಡೆ ಅಲ್ವಾ? ಯಾವುದೇ ಹಂಗೆಲ್ಲ ಬಿಡುಗಡೆ ಆಗಿದೆ, ಇಷ್ಟು ಬೇಲ್ ಸಿಗಬೇಕಿತ್ತು. ಬೇಲ್ ಸಿಗಕ್ಕೆ ಈಗ ಸಾಧಾರಣ ಏನಾಗುತ್ತೆ, ತುಂಬಾ ಕೇಸ್ಗಳಲ್ಲಿ ಬೇಗ ಬೇಲ್ ಸಿಗುತ್ತೆ. ತುಂಬಾ ಸೀರಿಯಸ್ ಕೇಸ್ಗಳಲ್ಲಿ ಮಾತ್ರ ಚಾರ್ಜ್ ಶೀಟ್ ಆದ್ಮೇಲೆ ಬೇಲ್ ಸಿಗುತ್ತೆ. ಈಗ 90 days ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಈಗೆಲ್ಲ ಚಾರ್ಜ್ ಶೀಟ್ ರೆಡಿ ಮಾಡ್ಕೊತಿದ್ದಾರೆ. ದರ್ಶನ್ ಕಡೆಯವರು ಇಲ್ಲಿವರೆಗೂ ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಕೇಸ್ ಸೀರಿಯಸ್ನೆಸ್ ಏನು ಅಂತ ಗೊತ್ತು. ಈಗಲೂ ನಾವು ವಾದ ಮಾಡ್ತೀವಿ, ಇಲ್ಲ ದರ್ಶನ್ ಹೊರಗಡೆ ಬರ್ತಾರೆ, ಇಷ್ಟೊತ್ತಿ ಬರಬೇಕಿತ್ತ ಮನುಷ್ಯ. ಈಗ ಚಾರ್ಜ್ ಶೀಟ್ ಆದ್ಮೇಲೆ ಅವ್ರಿಗೆ ಈಗ ಬೇಲ್ ಸಿಗೋ ಆಪ್ಷನ್ ಓಪನ್ ಆಗುತ್ತೆ. ಆಮೇಲೂ ಬೇಲ್ ಸಿಗೋದು ಕಷ್ಟ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈಗ ಪ್ರತಿಯೊಬ್ಬರು ಹೆಚ್ಚು ಕಡಿಮೆ 6 ತಿಂಗಳು ಅಥವಾ 1 ವರ್ಷ ಆಗುತ್ತೆ. ಈಗ ಆ ಮನುಷ್ಯ ಇಲ್ಲ ಕೇಸಿಂದ ಹೊರಗಡೆ ಬರ್ತಾರೆ, ಮುಕ್ತವಾಗಿ ಬರ್ತಾರೆ ಅಂದ್ರೆ ಇಷ್ಟೊತ್ತಿಗಾಗಲೇ ಬೇಲ್ ಸಿಕ್ಕಿ ಆ ಮನುಷ್ಯ ಹೊರಗಡೆ ಬಂದು ಇರಬೇಕಿತ್ತು. ಈ ಕ್ಷಣಕ್ಕೂ ಬೇಲ್ ಸಿಕ್ಕಿಲ್ಲ, ಈ ಕ್ಷಣಕ್ಕೂ ಜೈಲ್ ಒಳಗಡೆ ಇದ್ದಾರೆ, ಈ ಕ್ಷಣಕ್ಕೂ ಬೇಲ್ಗೆ ಅರ್ಜಿನೂ ಹಾಕಿಲ್ಲ. 12 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು. ಆಮೇಲೆ ರಿಮ್ಯಾಂಡ್ ಕಾಪಿಲಿ ಎಲ್ಲ ವಿಚಾರ ಮೆನ್ಷನ್ ಮಾಡಿದ್ದಾರೆ ಅಂದರೆ ಈ ಕೇಸಲ್ಲಿ ಆ ಮನುಷ್ಯನ ಪಾತ್ರ ಬಹಳ ದೊಡ್ಡ ಮಟ್ಟಿಗೆ ಇದೆ. ಮತ್ತೆ ದರ್ಶನ್ ನಿಮ್ಮ ಥರ ಯಾರೋ ಸಾಮಾನ್ಯ ಮನುಷ್ಯ ಅಲ್ಲ. ಫೋನ್ ಮಾಡಿದರೆ ಇಡೀ ರಾಜ್ಯ ಸರ್ಕಾರನೇ ತನ್ನ ಬುಡಕ್ಕೆ ಕರ್ಸ್ಕೊಳ್ಬೋದು, ಅಷ್ಟು ಪವರ್ಫುಲ್ ಮನುಷ್ಯ.
ಈ ಯಾರೋ ಒಬ್ಬರು ACP ಹೋಗಿ ಎಳ್ಕೊಂಡು ಬಂದು ಜೈಲಿಗೆ ಹಾಕ್ಲಿಕ್ಕೆ ಸಾಧಾರಣ ಆಗುತ್ತಾ? ಬಟ್ ನಮ್ಮ ಜನ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಸೊ ವಾಟ್ ಯು ಮೀನ್ ಟು ಸೇ ಇಸ್ ಅಂಧಭಕ್ತಿ ಇಸ್ ಆಲ್ವೇಸ್ ಅಪಾಯಕ. ಹೌದು, ಭಾಳ ವ್ಯಕ್ತಿ ಪೂಜೆ ಇದೆಯಲ್ಲ ನಮ್ಮಲ್ಲಿ ಭಾಳ ಡೇಂಜರಸ್. ವ್ಯಕ್ತಿ ಪೂಜೆ ನಮ್ಮಲ್ಲಿ ವಿಪರೀತ ವ್ಯಕ್ತಿ ಪೂಜೆ. ಅಂದರೆ ಒಂದು ಅಂದ್ರ ಥರ ಅವನಿದ್ದಾನೆ ನಮ್ಮ ಬಾಸ್, ಇವನಿದ್ದಾನೆ ನಮ್ಮ ನಾಯಕ. ಬೇಕಾದ್ರೂ ಬರಲಿ, ಹೊರಗಡೆ ಅಪ್ಪಿತಪ್ಪಿ ಒಂದು 6 ತಿಂಗಳಾದ್ಮೇಲೆ ಬೇಲ್ಸಿಗೆ ಹೊರಗಡೆ ಬಂದರು ಅಂತ ಇಟ್ಕೊಳ್ಳಿ, ಜನ ಮೆರವಣಿಗೆ ಮಾಡಿಬಿಡ್ತಾರೆ. ಯಾರೋ ಇತ್ತೀಚೆಗೆ ಒಬ್ಬರು ಡೈರೆಕ್ಟ್ರು, ಹೆಸರು ಹೇಳೋಕ್ಕೋಗಲ್ಲ, ಅವರು ಡೈಲಾಗ್ ಹೊಡಿತಾ ಇದ್ರು, ದರ್ಶನ್ ಹೊರಗಡೆ ಬರಲಿ ಎಲ್ಲ ಮೆರವಣಿಗೆ ಮಾಡಿಬಿಡ್ತಾರೆ, ಮನೆಗೆ ಹೋಗ್ಲಿಕ್ಕೆ ಎಷ್ಟೋ ಗಂಟೆ ಬೇಕಾಗುತ್ತೆ ಅಂತ. ನನಗೆ ಅನ್ಸೋದು ಯಾವ ಸಮಾಜದಲ್ಲಿದ್ದೀವಿ ನಾವು, ಎಲ್ಲಿದ್ದೀವಿ? ಈಗ ಸಣ್ಣ ಪುಟ್ಟ ತಪ್ಪುಗಳಿಗೆ ಕ್ಷಮೆ ಇದೆ. ಈಗ ಸಣ್ಣ ಪುಟ್ಟ ತಪ್ಪುಗಳು ಏನೇನೋ ಆಗ್ತವೆ. ಈಗ ನಾನು ಸಿದ್ಧಾರೂಢ ಅಂತ ಇತ್ತೀಚೆಗೆ ಒಬ್ಬರು ಇಂಟರ್ವ್ಯೂ ಮಾಡಿದ್ದೆ, ಅದು ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಆಯಿತು. ಜೈಲಿಂದ ಬಂದವ್ರದ್ದು. ಆ ಮನುಷ್ಯಂದು ಏನಾಗಿತ್ತು ಅಂದರೆ ಮರ್ಮಂಗಕ್ಕೆ ಕರೆಂಟ್ ಶಾಕ್ ಕೊಡ್ತಾರೆ. ಶೋಭಾಶ್ವರೇ ಇವರಪ್ಪ ಕಾಂಟ್ರಾಕ್ಟ್ರು, ಸಿದ್ಧಾರೂಢ ಅಪ್ಪ ಕಾಂಟ್ರಾಕ್ಟ್ರು. ಅವರು ಇಂಜಿನಿಯರ್ ಹತ್ರ ಏನೋ ಮಾತುಕತೆಗೆ ಹೋದಾಗ ಇಂಜಿನಿಯರ್ ಲಂಚ ಕೇಳ್ತಾರೆ. ಲಂಚ ಕೇಳಿದಾಗ ಇವ್ರಪ್ಪ ಕೊಡಲ್ಲ ಅಂತಾರೆ. ಆಗ ಸ್ವಲ್ಪ ಮಾತು ಬೆಳೆಯುತ್ತೆ. ಆ ಇಂಜಿನಿಯರ್ ಇವ್ರಪ್ಪನ ಕಪಾಳಕ್ಕೆ ಹೊಡೆದ್ಬಿಡ್ತಾನೆ, ಸಿದ್ಧಾರೂಢ ಅಪ್ಪಂಗೆ. ಆಗ ಸಿದ್ಧಾರೂಢ 27 ವರ್ಷದ ಹುಡುಗ, ಒಂಥರ ಸಿಟ್ಟು ಬಂದುಬಿಡುತ್ತೆ. ಕತ್ತಿ ಹಿಡ್ಕೊಂಡು ಓಡಾಡ್ತಿರ್ತಾರೆ ದುರ್ಗದ ಕಡೆ ಎಲ್ಲ. ಕತ್ತಿ ತೊಗೊಂಡೋಗಿ ಜಸ್ಟ್ ಹಿಂಗಂತಾರೆ ಹೆದರ್ಸಕ್ಕೆ ಅಂತ ಹೋದಾಗ ಅದು ರುಂಡ ಎಗರು ಹೋಗ್ಬಿಡುತ್ತೆ. ಅದು ಆಕಸ್ಮಿಕವಾದಂಥ ಕೃತ್ಯ, ಯಾವುದೇ ಇಂಟೆನ್ಷನ್ ಇರಲಿಲ್ಲ, ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ. ಬಟ್ ಈ ರೇಣುಕಾಸ್ವಾಮಿ ಕೇಸಲ್ಲಿ ಹೆಂಗೆ, ಆತ ಯಾರು ಅಂತ ಪತ್ತೆ ಹಚ್ಚಿದ್ದಾರೆ. ಮೊದಲು ಯಾರು ಅಂತ ಗೊತ್ತಿರಲಿಲ್ಲ. ರೇಣುಕಾಸ್ವಾಮಿ ಅನ್ನೋದನ್ನು ಆತ ನೀಟಾಗಿ ಟ್ರ್ಯಾಕ್ ಮಾಡಿ ಪತ್ತೆ ಹಚ್ಚಿದ್ದಾರೆ. ಅದಾದ ಬಳಿಕ ಆತನ ಕಿಡ್ನಾಪ್ ಮಾಡಿದ್ದಾರೆ. ಅದಾದ ಬಳಿಕ ಒಂದು ಶೆಡ್ಡಿಗೆ ತಂದು ಕೂಡ ಹಾಕಿದ್ದಾರೆ. ಅದಾದ ಬಳಿಕ ಈ ಪವಿತ್ರ ಗೌಡನ ಕರ್ಕೊಂಡು ಬಂದಲ್ಲಿ ತಮಗೆ ಏನೇನು ಒಳಗಡೆ ಸಿಟ್ಟಿತ್ತು ಅದನ್ನೆಲ್ಲ ಹೊರಗಡೆ ಹಾಕಿದ್ದಾರೆ. ಆಕೆ ಮುಂದೆ ಹೀರೋಯಿಸಮ್ ತೋರಿಸಿದ್ದಾರೆ. ಜೊತೆಗೆ ಅಷ್ಟು ಸಣ್ಣಗಿದ್ದಾನೆ ಆ ಮನುಷ್ಯ ಅನ್ನೋದನ್ನು ಹಿಂದೆ ಮುಂದೆ ನೋಡದೆ ಮನಸ್ಸಿಗೆ ಬಂದಾಗ ಹೊಡೆದಿದ್ದಾರೆ. ರಿಮ್ಯಾಂಡ್ ಕಾಪಿಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಫುಟ್ಬಾಲ್ ಥರ ಎಲ್ಲೆಲ್ಲ ಎತ್ತೆತ್ತು ಒಗೆದು ಬಿಟ್ಟಿದ್ದಾರೆ. ಒಗೆದು ಆ ಕರೆಂಟ್ ಎಷ್ಟು ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಈ ಸಣ್ಣದಾಗಿ ಇಲ್ಲಿ ಕರೆಂಟ್ ಎಲ್ಲ ಹೊಡ್ಸ್ಕೊಳ್ಳಿ, ಸಣ್ಣದ ನಮಗೆ ಹೊಡ್ಸ್ಕೊಳಕ್ಕಾಗತ್ತಾ? ತುಂಬ ಹೊತ್ತು ಜೋಮ್ ಇರುತ್ತದೆ. ಅಂಥದ್ರಲ್ಲ ಬಂದು ಹಿಂಗೆ ಹೊಡೆದಾರೆ ಅಂದರೆ ಆತನ ಋಷಣನೇ ಹೊರಗಡೆ ಬಂದುಬಿಟ್ಟಿದೆ. ಹೆಂಗಾಗ್ಬೇಡ, ಇಷ್ಟರ ಮೇಲೂ ಇಲ್ಲ ನಮ್ಮ ಬಾಸ್, ಜೈ ಬಾಸ್ ಅಂತೀವಿ ಅಂದರೆ ಏನು ಹೇಳೋಣ? ಇದು ನಮ್ಮ ಸಮಾಜ ವ್ಯವಸ್ಥೆ. ಮತ್ತೊಬ್ಬ ಮನುಷ್ಯ ಒಂದು 300-400 ವೀಡಿಯೋಗಳಿತ್ತು. ಆ ಮನುಷ್ಯ ಜೈಲಿಗೆ ಹೋಗಿ ಕೂತ್ಕೊಂಡ್ರು. ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋರು ನಮ್ಮಲ್ಲಿದ್ದಾರೆ. ನಮ್ಮ ನಾಯಕ. ನಾನು ಅದನ್ನೇ ಹೇಳೋದು ಅವರಿಗೆ, ಇವತ್ತು ಯಾರ್ದೋ ಹೆಣ್ಮಕ್ಳ ಮೇಲೆ ಹಿಂಗೆಲ್ಲ ಆಯಿತು, ನಾಳೆ ನಮ್ಮನೆ ಬುಡಕ್ಕೂ ಬರ್ತಾರೆ. ಜೈಲಲ್ಲಿ ಇರಲಿ, ಈಗಲೂ ನಾವು ಜೈ ಅಂತೀವಿ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ. ಅಷ್ಟೇ. ಇಂಥ ಕೇಸ್ಗಳೆಲ್ಲ ನಮಗೆ ಭಾಳ ತಲೆ ತಿಂದುಬಿಟ್ಟಿತ್ತು. ಒಂದು ಮುರುಘಾ ಮಠದ ಕೇಸು, ಸೌಜನ್ಯ ಕೇಸು, ಈ ಕೇಸು ಮಾಡ್ತಾರೆ. ಇದೆಲ್ಲ ಫಸ್ಟ್ ಎಲ್ಲ ಸ್ವಲ್ಪ ಭಯ ಆಗೋದು. ಅಂದರೆ ಫ್ಯಾಮಿಲಿ ಗಿಮ್ಮಿಲೆಲ್ಲದೆ ಫಸ್ಟ್ ಭಯ ಆಗೋದು. ಬಟ್ ಈ ಧರ್ಮಸ್ಥಳ ಸೌಜನ್ಯ ಕೇಸು ಭಾಳ ಪಾಠ ಕಲಿಸ್ಬಿಡ್ತು. ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸ್ತಾರೆ. ಯಾಕಂದ್ರೆ ಅವರು ಕೋರ್ಟಿಂದ ಹೋಗಿತ್ತು, ನೋಟಿಸ್ ಕಳಿಸಿದ್ರು. ವಿಡಿಯೋ ಎಲ್ಲ ಡಿಲೀಟ್ ಆದವು. ನಮ್ಮ ತುಂಬ ವಿಡಿಯೋಗಳು ಡಿಲೀಟ್ ಆದವು. ಒಂದಷ್ಟು ವಿಡಿಯೋಗಳು ಡಿಲೀಟ್ ಮಾಡಿಲ್ಲ ಅಂದ್ರೆ ಬ್ಲಾಕ್ ಆಯಿತು. ಇಂಥದ್ದೆಲ್ಲ ಆಯಿತು. ಜೊತೆಗೆ ಕೆಟ್ಟದಾಗೆಲ್ಲ ಮೆಸೇಜ್ ಬರೋದು, ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಬರೋದು, ಯಾರು ಫೋನ್ ಮಾಡಿದ್ರು ಭಯ ಆಗೋದು. ಹೆಚ್ಚು ಕಡಿಮೆ 1 ತಿಂಗಳು ನಾನು ಯಾವ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ ನಾನು. ಇದು ಆಫೀಸ್ದು ನಂಬರ್ ಕೊಟ್ಟಿದ್ವಿ, ಆ ನಂಬರ್ ರಿಸೀವ್ ಮಾಡೋಕ್ಕೆ ಭಯ ಆಗ್ಬಿಡೋದು. ಬೇರೆ ಥರ ಬೈಯೋರು, ಎಸ್ ಮಗ, ಬಿ ಮಗ, ಬಾಯಿಗೆ ಬಂದಾಗ ಬೈಯೋದು. ಒಂದಷ್ಟು ಜನಕ್ಕೆ ಅದನ್ನು ರಿಸೀವ್ ಮಾಡೋ ಕೆಪಾಸಿಟಿ ಇರುತ್ತೆ, ಒಂದಷ್ಟು ಜನರಿಗೆ ಆಗಲ್ಲ. ಅದನ್ನು ನಮಗೂ ರಿಸೀವ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಬಟ್ ಅದೊಂದು ಕೇಸ್ ಏನೇನೋ ಆಗಿ ನಮಗೊಂದು ಗಟ್ಟಿತನ ಬಂದುಬಿಡ್ತು. ಏನೇ ಆದರೂ ಫೇಸ್ ಮಾಡಿಬಿಡ್ತೀವಿ ಅಂತ. ಆ ಕೇಸಲ್ಲೂ ಕೋರ್ಟಿಂದ ಆರ್ಡರ್ ತಂದರು, ನಾವು ಆದರೂ ಬಿಡಲಿಲ್ಲ, ಹೋಗ್ತಾನೆ ಇದ್ದೀವಿ. ಕೋರ್ಟಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಹಂಗೂ ಮರ್ಯಾದೆ ಕೊಟ್ಟಿದ್ದೀವಿ. ಜನಕ್ಕೆ ಯಾವ ವಿಚಾರ ತಲುಪಿಸ್ಬೇಕು ಆ ವಿಚಾರನ ತಲುಪಿಸ್ತಾ ಇದ್ದೀವಿ. ಹಿಂಗೆ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದ್ಸಲ ಈ ಥರ ಸೋಷಿಯಲ್ ಮೀಡಿಯಾ ಇದು ಕಾಲಿಟ್ಟ ಮೇಲೆ ಕೋರ್ಟ್ ಕಚೇರಿಗೆ ಹೆದರಂಗಿಲ್ಲ ಅಂದರೆ ಇಂಥದ್ದು ಭಾಳ ಆಗ್ಬಿಡುತ್ತೆ. ಒಬ್ಬರು ಈಗಲಿದ್ದಾರೆ IPS ಆಫೀಸರ್, ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ, ಯಾಕೆ ಬೇಡ ಮತ್ತೊಂದು ಅದು ಕಾಂಟ್ರವರ್ಸಿ ಆಗೋ ಕಷ್ಟ. ಅವ್ರ ವಿಚಾರದಲ್ಲೂ ಹಂಗೆ ತಕ್ಷಣ ಕೋರ್ಟಿಂದ ಸ್ಟೇ ಆರ್ಡರ್ ಬಂತು. ನಾವು ಬಿಡಲೇ ಇಲ್ಲ, ಅವ್ರದ್ದು ಕಂಟಿನ್ಯೂಸ್ಲಿ ಸುದ್ದಿ ಮಾಡ್ತಾನೇ ಹೋಗ್ಬಿಟ್ವಿ. ಬಟ್ ಕೋರ್ಟು ಸ್ಟೇ ಆರ್ಡ್ರನ್ನ ನಾವು ನೀಟಾಗಿ ನೋಡ್ಕೋಬೇಕಷ್ಟೆ. ಅದರಲ್ಲಿ ಯಾವ ವಿಚಾರನ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಿದ್ದಾರೆ. ಅವ್ರ ಹೆಸರು ಪ್ರಸ್ತಾಪ ಮಾಡಬೇಡಿ, ಅವರ ಕುಟುಂಬದ ಹೆಸರು ಪ್ರಸ್ತಾಪ ಮಾಡಬೇಡಿ. ಬಟ್ ಅದನ್ನು ನಾವು ಪರೋಕ್ಷವಾಗಿ ಅದನ್ನು ಪ್ರಸ್ತಾಪ ಮಾಡಿ ಜನರಿಗೆ ತಲುಪಿಸ್ಬೇಕು. ಯಾಕಂದ್ರೆ ಸ್ಟೇ ಆರ್ಡರ್ ಎಲ್ರಿಗೂ ಸಿಕ್ಬಿಡುತ್ತೆ. ಈಗ ಎಲ್ರಿಗೂ ಪಟ್ಟ ಹೋಗಿ ಸ್ಟೇ ಆರ್ಡರ್ ತಂದುಬಿಡ್ತಾರೆ. ಹಂಗಂತ ಹೇಳಿದ್ರೆ ನಮ್ಮಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಎಲ್ಲ ಹೋಗ್ಬಿಡುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲ ಹೋಗ್ಬಿಡುತ್ತೆ. ಯಾರ ಬಗ್ಗೆ ನಾವು ಮಾತಾಡಂಗಿಲ್ಲ, ನಾವು ಬಾಯಿ ಕಟ್ಕೊಂಡಿದ್ದು ಬಿಡಬೇಕು. ಕೋರ್ಟಿಗೆ ಮರ್ಯಾದೆ ಕೊಡಬೇಕು, ಜನರಿಗೆ ವಿಚಾರ ಹೆಂಗೆ ತಲುಪಿಸ್ಬೇಕು ಹಂಗೆ ವಿಚಾರನೂ ತಲುಪಿಸ್ಬೇಕು. ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ನ್ಯೂಸ್ ಚಾನಲ್ ಇದ್ದಾಗ ನಮಗೆ ಇವೆಲ್ಲ ಗೊತ್ತಿರಲಿಲ್ಲ, ಹಿಂಗೆಲ್ಲ ಸಮಸ್ಯೆಗಳಾಗುತ್ತೆ. ಅಲ್ಲೆಲ್ಲ ಚಾನಲ್ ಅವ್ರು ಫೇಸ್ ಮಾಡ್ತಾ ಇದ್ರು, ನಾವು ಆರಾಮಾಗಿ ಆನೇರ್ ಕೂತ್ಕೊಂಡು ಬಾಯಿಗೆ ಬಂದಾಗ ಬೈತಾ ಇದ್ವಿ, ಹೂ ಅಂತಿದ್ವಿ. ಅಲ್ಲಿ ಯಾವ ಭಯನೂ ಕೂತ್ಕೊಂಡಾಗಲೇ ಗೊತ್ತಾಗೋದಿಲ್ಲ. ಅಲ್ಲಿ ಫಸ್ಟ್ ಭಯನೇ ಇರಲಿಲ್ಲ ನಮಗೆ, ಎಲ್ರಿಗೂ ಬಾಯಿಗೆ ಬಂದಾಗ ಮಾತಾಡ್ತಿದ್ವಿ. ಯಾವುದೋ ಒಂದು ಕೇಸಲ್ಲಿ ಈಗ ಅವರೊಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಯಾವುದೋ ಒಂದು ಚಾನಲ್ ಇದ್ದಾಗ ನಾನಂತೂ ರಾಜರೋಷ ಬಾಯಿಗೆ ಬಂದಾಗ ಅಲ್ಲಿ ಬೈತಾ ಇದ್ವಿ. ಆ ಚಾನಲ್ ಆ ಟೈಮಲ್ಲಿ ಕ್ಲೋಸ್ ಆಗೋದೆಲ್ಲ ಆಗಿತ್ತು, ಭಾಳ ದೊಡ್ಡ. ಬಟ್ ಇಲ್ಲಿ ಆಳಕ್ಕೆ ಇಳಿದ ಮೇಲೆ ಆಮೇಲೆ ಶುರುವಾಗಿದ್ದು ಈ ಪದ ಬಳಸ್ಬೇಕು. ಸ್ವಲ್ಪ ಟೈಮ್ ಅಂತೂ ಯಾವ ಲೆವೆಲಿಗೆ ಭಯ ಅಂದರೆ, ಯಾರೇ ಫೋನ್ ಮಾಡಿಬಿಟ್ರು, ಈಗ ಕೋರ್ಟ್ ಫೋನ್ ಮಾಡ್ತಾರೆ, ಸರ್ ನಿಮಗೆ ನೋಟಿಸ್ ತಲುಪಿಸ್ಬೇಕು, ಎಲ್ಲಿದೆ ಸರ್ ನಿಮ್ಮ ಮನೆ ಅಂತೇಳಿ ಹಂಗೆ ಕೇಳ್ತಾರೆ. ಹೋಗಲೇ ಡಗ ಅಡ್ರೆಸ್ ಕೊಡಬೇಕಾ ಬೇಡವಾ, ನೋಟಿಸ್ ರಿಸೀವ್ ಮಾಡಬೇಕಾ ಬೇಡವಾ ಅಂತೇಳಿ. ಇಲ್ಲಾಂದ್ರೆ ಮೇಲಲ್ಲಿ ಮಾಡಿ ಕಳಿಸ್ತಾರೆ, ಇಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾರೆ.
ಬಟ್ ಅವ್ರು ಬಂದು ಕೊಟ್ಟರೆ ನಮ್ಗೆ ಅದೇನು ಸ್ವಲ್ಪ ಜಾಸ್ತಿ ಇದಾಗುತ್ತೆ, ಆ ಥರ ಎಲ್ಲ ಭಯ ಶುರುವಾಗುತ್ತೆ. ಬಟ್ ಬರ್ತಾ ಬರ್ತಾ ಈಗೊಂದು ಧೈರ್ಯ ಬಂದಿದೆ, ಏನು ಬೇಕಾದ್ರೂ ಮಾಡ್ತೀವಿ ಅಂತ. ಈಜ್ ಕಲ್ತ್ಬಿಟ್ಟಿದ್ದೀರಾ? ಹೌದು, ಈಗ ಇನ್ನೂ ಆಲೋಚನೆಗಳು ನಮ್ದಿನ್ನೂ ಜಾಸ್ತಿ ಇದೆ. ಅಂದರೆ ಇಲ್ಲಿವರೆಗೆ ನಮ್ಮ ಥರ ಜರ್ನಿ ಶುರುವಾಗಿದ್ದು ಅಥವಾ ಒಂಥರ ಕಲಿಕೆನೇ ಆಗಿತ್ತು ಇಲ್ಲಿವರೆಗೆ. ಬಟ್ ಈಗ ಒಂದು ಹಂತಕ್ಕೆ ನಿಂತಿದ್ದೀವಿ. ಈಗ ಇನ್ನು ಮುಂದೆ ಜರ್ನಿ ಬೇರೆ ರೀತಿಯೇ ಇರುತ್ತೆ. ಈಗ ಜನಕ್ಕೆ ಬೇರೆ ರೀತಿಯೇ ನ್ಯೂಸ್ ಕೊಡಬೇಕು, ಈ ನ್ಯೂಸ್ ಚಾನಲ್ಗಳ ಆಚೆಗೆ ಇನ್ನೇನೋ ಕೊಡಬೇಕು ಅಂತ ಜನ ನಾನು ರಿಸೀವ್ ಮಾಡಿದ್ದು ಅದೇ ಕಾರಣಕ್ಕೆ. ಈಗ ನಾನು ಯಾವುದೊಂದು ಕೊಟ್ಟೆ ಅಂದರೆ ನ್ಯೂಸ್ ಚಾನಲ್ ಇರಲಿಲ್ಲ ಸರ್, ಇನ್ಫಾರ್ಮೇಷನ್ ನಿಮ್ಮ ಹತ್ರ ಸಿಗ್ತಾ ಇದೆ ಅಂತೇಳಿ, ಎಕ್ಸ್ಕ್ಲೂಸಿವಿಟಿ ಇದೆ ನಿಮ್ಮಲ್ಲಿ ಆ ಥರ ಅದು ಸಿಗ್ತವೆ. ಆಮೇಲೆ ಒಂದು ವಾಯ್ಸ್ ನಂದು ರೀಚ್ ಆಯಿತು ಫಸ್ಟು, ಆಮೇಲೆ ಒಂದು ಭಾಷೆ ರೀಚ್ ಆಯಿತು. ನನಗೆ ಭಾಷೆ ಪ್ಲಸ್ ಆಗಿದೆ ಏನಪ್ಪ ಅಂದರೆ, ನಾನು ಓದಿದ ಪೂರ್ತಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜು, ಆಮೇಲೆ ಕುವೆಂಪು ವಿವಿ, ಅದೆಲ್ಲವೂ ನನ್ನ ಕನ್ನಡ ಭಾಷೆಯನ್ನು ಸ್ವಲ್ಪ ಗಟ್ಟಿ ಮಾಡ್ತಾರೆ. ಕನ್ನಡದಲ್ಲಿ ಏನೂ ಇಲ್ಲ ಅಂತಾರಲ್ಲ, ನಾನು ಅದೊಂದು ಹೇಳಬೇಕು. ಈಗ ಯಾವ ಭಾಷೆ ಆದರೂ ಅನ್ನ ಕೊಡೋ ಭಾಷೆ ಆಗಬೇಕು. ನನಗೆ ಕನ್ನಡ ಅನ್ನ ಕೊಡೋ ಭಾಷೆ ಆಗಿದೆ. ನಾನು ಅದೇ ಬಯಸೋದು, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅನ್ನ ಕೊಡೋ ಭಾಷೆ ಆಗಬೇಕು ಅಂತ. ಇತ್ತೀಚೆಗೆ ಏನು ಮಾಡಿದ್ರು, ಒಂದು ಒಳ್ಳೆ ಕಾನೂನು ತರ ಹೊರಟಿದ್ರು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಅಂತ. ಅದ್ಭುತ ಕಾನೂನು ಅದು. ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ 50%, ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ 75%, CDಲಿ 100%. ಈ ತರ ಈಗ ಸಮಸ್ಯೆ ಏನಾಗ್ತಿದೆ ಅಂದ್ರೆ, ನಿಮಗೆ ಗಡಿ ಭಾಗದಲ್ಲಿ ಒಂದಷ್ಟು ಕಂಪನಿಗಳಿದಾವೆ, ಆಲ್ಮೋಸ್ಟ್ ಎಲ್ಲ ಹೊರಗಡೆನೇ ಇರೋದು. ಯಾರೊಬ್ರು ಆಂಧ್ರದ ಮ್ಯಾನೇಜರ್ ಅಲ್ಲಿ ಬಂದ ಅಂತ ಹೇಳಿದ್ರೆ, ಆತ ಏನು ಮಾಡ್ತಾನೆ, ತನಗೆ ಈಸಿ ಆಗಲಿ, ತನಗೊಂದು ಟೀಮ್ ಆಗಲಿ ಅನ್ನೋ ಕಾರಣಕ್ಕೆ ಆತ ಆಂಧ್ರದವ್ರನ್ನೇ ಕರ್ಕೊಂಡು ಬರ್ತಾನೆ. ಇನ್ನೊಂದಷ್ಟು ಜನ ಮತ್ತೆ ಆಂಧ್ರದವರೇ ಬರ್ತಾರೆ, ಇಲ್ಲ ತಮಿಳ್ನಾಡವ್ರು ಬರ್ತಾರೆ, ಕೇರಳದವ್ರು ಬರ್ತಾರೆ. ಈ ಥರ ಎಲ್ಲ ತುಂಬಿ ತುಳುಕಿ ನಮ್ಮವರಿಗೆ ಈಗ ಒಂಥರ ಬೆಲೆನೇ ಎಲ್ಲ ಆಗ್ಬಿಟ್ಟಿದೆ. ಬಟ್ ಈ ಬಿಲ್ಲಲ್ಲಿ ಏನಿತ್ತು ಅಂದರೆ, ಬಹಳ ಒಳ್ಳೆ ಅಂಶ ಏನಿತ್ತು ಅಂದರೆ, ನಿಮ್ಮ ಕೆಲಸ ಸಿಗಬೇಕು ಅಂದರೆ ಕನ್ನಡ ನಿಂಗೆ ಓದಕ್ಕೆ ಬರಬೇಕು, ಕನ್ನಡ ನಿಂಗೆ ಬರೆಯಕ್ಕೆ ಬರಬೇಕು ಅನ್ನೋದಿತ್ತು. ಸೂಪರ್. ನಮ್ಮಲ್ಲಿ ತುಂಬ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗಗೂ ಮುಂದೆ ಆಗ್ಬೋದೇನೋ ಗೊತ್ತಿಲ್ಲ, ತುಂಬ ಜನ ಮಕ್ಕಳಿಗೆ, ನನ್ನ ಅಕ್ಕನ ಮಕ್ಕಳಿಗೆ ಅವ್ರಿಗೆಲ್ಲ ನೋಡ್ತಾ ಇರ್ತೀನಿ, ಕನ್ನಡ ಮಾತಾಡ್ತಾರೆ, ಬಟ್ ಅವ್ರು ಯಾರಿಗೂ ಬರೆಯಕ್ಕೆ ಬರಲ್ಲ, ಅವ್ರು ಯಾರಿಗೂ ಓದಕ್ಕೆ ಬರಲ್ಲ. ಇಂಗ್ಲಿಷ್ ಮೀಡಿಯಂ. ಯಾಕಂದ್ರೆ ಓದಬೇಕು ಅನ್ನೋ ಅನಿವಾರ್ಯತೆನೇ ಸೃಷ್ಟಿಯಾಗಿಲ್ಲ, ಕನ್ನಡದ ಬರಿಬೇಕು ಅನ್ನೋ ಅನಿವಾರ್ಯತೆ ಸೃಷ್ಟಿಯಾಗಿಲ್ಲ. ಯಾವಾಗ ಕನ್ನಡ ಅನಿವಾರ್ಯತೆ ಅನ್ನೋ ಪರಿಸ್ಥಿತಿ ಬರುತ್ತೆ, ಯಾವಾಗ ಅನಿವಾರ್ಯ ಆಗುತ್ತೆ, ಆಗ ಮಾತ್ರ ಅವ್ರಿಗೆ ಕನ್ನಡ ಕಲಿಕೆ ಎಲ್ಲ ಶುರುವಾಗುತ್ತೆ. ಬಟ್ ಈ ಕಾನೂನು ಇತ್ತಲ್ಲ, ಅದರಲ್ಲಿ ಅದಿತ್ತು, ಅದೆಲ್ಲವೂ ಇತ್ತು. ನೀನು ಕನ್ನಡನ ಅನಿವಾರ್ಯಗೊಳಿಸೋ ರೀತಿಲಿತ್ತು. ಹೋಗ್ತಾ ನನ್ನ ಪ್ರಕಾರ ಇನ್ನು 3-4 ವರ್ಷಕ್ಕೆ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಅನ್ನ ಕೊಡೋ ಭಾಷೆ ಆಗ್ತಿತ್ತು. ಈಗ ಹೆಂಗೆ ಎನ್ನಡ ಎಕ್ಕಡ ಆಗಿದೆ, ಅಲ್ಲೆಲ್ಲ ಕಡೆ ಕನ್ನಡ ಬರ್ತಾ ಇತ್ತು. ಬಟ್ ಏನು ಮಾಡೋದು, ಒಂದಷ್ಟು ಉದ್ಯಮಿಗಳು ವಿರೋಧಿಸ್ಬಿಟ್ರು, CM ಹೆದರ್ಬಿಟ್ರು, ಕಾನೂನು ವಾಪಸ್ ತಗೋಬಿಟ್ರು. ಮತ್ತೆ ಬರಲ್ಲ ಅದು ಭಾಳ ಬೇಸರ. ಅದು ಕನ್ನಡ ಅನ್ನ ಕೊಡೋ ಭಾಷೆ ಆಗ್ತಿತ್ತು, ನಮಗೆಲ್ಲ ಅನ್ನ ಕೊಡೋ ಭಾಷೆ ಆಗಿದೆ. ಬಟ್ ಎಲ್ರಿಗೂ ಆಗಲಿ ಅಂತ ಬಯಸ್ತಿದ್ವಿ. ಬಟ್ ಹಿಂಗಾಗಿ ಮನೆನೇ ಕೊಡ್ತಾ ಇದೆ, ಬನ್ನಿ. ಇದು ಮತ್ತೊಂದು ಇಲ್ಲೊಂದು ವಿಶೇಷ ಅಂದ್ರೆ ಅದೇ, ನಮಗೆ ಬೆಳಗ್ಗೆ ಮುಂಚೆ ಓಪನ್ ಮಾಡಿಬಿಡ್ತೀವಿ ಕಾಡು. ಇಲ್ಲೆಲ್ಲ ಪಕ್ಷಿಗಳ ಕಲರವ. ನಿಮ್ಮ ಮಲೆನಾಡು ಭಾಗಕ್ಕೆ ನೀವು ಹೋದ್ರೆ ನಿಮ್ಗೆ ಗೊತ್ತಿರುತ್ತೆ, ಜೀ 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 ಅಂತಿರುತ್ತೆ. ಇಲ್ಲೂ ಸಣ್ಣ ಸ್ವಲ್ಪ ಕೇಳ್ದಂಗೆ ಆಗುತ್ತೆ. ಇಲ್ಲಿ ಒಳ್ಳೆ ಪ್ಲೇಸ್, ನೈಸ್. ಬಟ್ ಎಷ್ಟು ದಿನ ಉಳ್ಕೊಳ್ತಾ ಗೊತ್ತಿಲ್ಲ ಕಾಡು. ಯಾರು ಅಪಾರ್ಟ್ಮೆಂಟ್ ಮಾಡಿಬಿಟ್ರೆ ಅದೇ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಫ್ಲೋರು. ಏನು ಫೋಟೋ ತಂದು ಹಾಕೊಂಡಿದ್ರಲ್ಲ ಇಲ್ಲಿ? ಇದು ಇವಳು ನನ್ನ ವೈಫು. ಮೇಡಮ್. ಇದು ನಾನು ಆ್ಯಂಕರು, ಅವಳು ರಿಪೋರ್ಟ್ರು. ಸೊ ಫುಲ್ ನಿಮ್ದು ಆಟಿಟ್ಯೂಡ್ ಅವಾಗ ಏನೋ ಫೀಲ್ಡಲ್ಲಿ ಮಾಹಿತಿ ತಗೊಂಡು ನಾನು ಸ್ಟುಡಿಯೋಲ್ಲಿ ಕೂತ್ಕೊಂಡು. ಅದೇ ಆಗ ಭಾಳ ಮಜಾ ಇರೋದು. ಆಗ ಅಷ್ಟೊತ್ತಿಗಾಗಲೇ ಇಬ್ರು ಪ್ರೀತಿಸ್ತಿದ್ವಿ ಪರಸ್ಪರ. ನನಗೆ ಕ್ವಶನ್ ಕೇಳೋಕ್ಕಷ್ಟ, ಅವಳಿಗೆ ಆನ್ಸರ್ ಮಾಡೋಕ್ಕೆ ಕಷ್ಟ. ಅಂದ್ರೆ ಒಂಥರ ಹಿಂಗೆ ಒಂಥರ ನಗು ಬಂದಂಗೆ ಆಗತ್ತಲ್ಲ, ಆ ಥರ ಪರಿಸ್ಥಿತಿ. ಇವನನ್ನು ನಾನು ಕೇಳೋದು ಆದರೂ ಚೆನ್ನಾಗಿ ಮಾಡ್ತಾ ಇಲ್ಲ ಕ್ರೈಮ್ ರಿಪೋರ್ಟಿಂಗ್ ಎಲ್ಲ. ಆಗೊಂಥರ ಅಲ್ಲೇ ಒಂದು ಸಣ್ಣದ ಕಾಂಪಿಟೇಷನ್, ನೀನಾ ಅಂತ. ನಾನು ಕಲಿತೀನಿ, ನೀನು ಕಲಿ. ಆಗ ಸ್ವಲ್ಪ ನನಗೊಂಚೂರು ಆ್ಯಕ್ಟಿವ್ಡ್ ಎಲ್ಲ ಇತ್ತು. ಆಗ ಸ್ವಲ್ಪ ಆ್ಯಂಕರು ಗಿಂಕರು ಆ ಥರ ದಿಮಾಕಿತ್ತು. ಬಟ್ ಭಾಳ ಬೇಗ ಇಳಿದೋಗ್ಬಿಡ್ತು. ಸೊ ಯಾವುದೋ ಸ್ಕ್ರೀನ್ ಶಾಟ್ ಹೊಡೆದಾಕಿ ನಂಗೆ ಇದು ಅಂದರೆ ಭಾಳ ಇಷ್ಟ ನನಗೆ ಇದು. ಅಂದರೆ ನಿಮ್ಮ ಆ್ಯಕ್ಚುಲಿ ನಿಮ್ಮ ಜರ್ನಿ ಹೇಳ್ತಾ ಇದೆ. ಹೌದು, ಇದೊಂಥರ ನನಗೆ ಖುಷಿ ಕೊಡೋ ಇದು. ಆ್ಯಕ್ಚುಲಿ ಇದ್ರ ಪಕ್ಕ ಏನು ಮಾಡಿ ಗೊತ್ತಾ, ನಿಮ್ದು ಈಗ ಒಂದು ಫ್ಯಾಮಿಲಿ ಫೋಟೋ ಹಾಕಿ ಚೆನ್ನಾಗಾಯ್ತು. ಬಟ್ ನನಗೆ ಆಗೊಂದು ಸ್ವಲ್ಪ ಇದೆಲ್ಲ ಇತ್ತು ತಲೆಯಲ್ಲಿ. ಅಂದರೆ ನಮ್ಗೆ ಏನಾಗ್ಬಿಟ್ಟಿತ್ತು, ನಮ್ಮಲ್ಲಿ ತುಂಬ ಜನರಿಗೆ ಅದೇ ಸಮಸ್ಯೆ. ನ್ಯೂಸ್ ಚಾನಲ್ಗಳಲ್ಲಿ ಆ್ಯಂಕರ್ಸ್ಗಳು ಅಂದ್ಬಿಟ್ರೆ ತಲೆಗೆ ಬಂದ್ಬಿಡುತ್ತೆ, ನಾವೇನೋ ಇಲ್ದೇ ಇರೋರು ಅಂತ ಹೇಳಿ. ನಾವು ಯಾವುದಕ್ಕೂ ಇಲ್ದಿರೋ ನಾವೇನೋ ಭಾಳ ಶ್ರೇಷ್ಠರು ನಾವು ಅಂತ. ಬಟ್ ಬೇರೆಯವ್ರದೆಲ್ಲ ಭಾಳ ಕೆಲಸ ಇರ್ತವೆ. ಬಟ್ ನಮಗೆ ಅದನ್ನು ತಲೆ ಇರುತ್ತೆ, ನಾವೇ ಶ್ರೇಷ್ಠರು, ನಾವೇ ಸ್ಕ್ರೀನ್ ಮುಂದೆ ಕಾಣಿಸ್ಕೊಳ್ಳೋದು. ನಾನು ಯಾವುದೋ ಶಾಪಿಂಗ್ ಹೋದಾಗ ಜನ ಮಾತಾಡ್ತಾರೆ, ಇಲ್ಲೆಲ್ಲೋ ಜನ ಮಾತಾಡ್ತಾರೆ, ಆ ಥರ ಎಲ್ಲ ಇತ್ತು. ಅದು ಬರ್ತಾ ಒಂದು ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ನಿಧಾನಕ್ಕೆ ಜರ್ರ ಅಂತ ಇಳಿತೆ ಕೆಳಗೆ ಬಂದುಬಿಡ್ತು. ನಾನು ಅರ್ಥ ಮಾಡ್ಕೊಂಡು ವಿಚಾರ ಅಂದರೆ, ನ್ಯೂಸ್ ಚಾನಲ್ಗಳು ಹೆಂಗಾಗ್ಬಿಡುತ್ತೆ ಅಂದರೆ, ಇವತ್ತು ಎಷ್ಟೇ ನಾನು ಫೇಮಸ್ ಆ್ಯಂಕರ್ ಆಗಿರಲಿ, ಇವತ್ತು ಕೆಲಸ ಬಿಟ್ಟೆ ಅಂದರೆ ಮಾನ್ಯ ದಿನ ನನ್ನ ಮಾತಾಡ್ಸೋರು ಯಾರೂ ಇರಲ್ಲ. ಈ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಒಂದು ಅದ್ಭುತ ಮಾತು ಹೇಳ್ತಾರೆ. ಅವ್ರಾಗ ಸುವರ್ಣ ಬಿಟ್ಟಿದ್ರು, ಪಬ್ಲಿಕ್ ಟಿವಿನೂ ಶುರುವಾಗಿಲ್ಲ, ಸುವರ್ಣ ಬಿಟ್ಟು ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಮುಂಚೆ ಹಬ್ಬಕ್ಕೆಲ್ಲ ಬೇಕಾದಷ್ಟು ಮೆಸೇಜ್ಗಳು ಬರೆದಂತೆ, ಹಬ್ಬದ ಶುಭಾಶಯಗಳು, ನಿಮ್ಗೆ ಹಂಗಾಗಲಿ ಹಿಂಗಾಗಲಿ ಅಂಥೇಳಿ. ಕೆಲಸ ಬಿಟ್ಟ ತಕ್ಷಣ ಒಂದು ಯುಗಾದಿ ಹಬ್ಬನೇ ಯಾವುದೋ ಒಂದು ಬಂತಂತೆ, ಒಂದೇ ಒಂದು ಮೆಸೇಜ್ ಇಲ್ಲ ಅಂತ. ಒಂದೇ ಒಂದು ಮೆಸೇಜ್ ಇಲ್ಲ. ಯಾಕೆ ನೀನು ಪೋಸ್ಟ್ ಇಲ್ಲ? ಅವರು ಹುಡುಕ್ತಿದಾರಂತೆ. ಅವರು ನನ್ನ ಫೋನ್ ಏನಾದರೂ ಹಾಳಾಗಿದೆಯಾ, ಎಲ್ಲ ಬ್ಯಾಟ್ರಿ ಎಲ್ಲ ತೆಗೆದು ಹಾಕ್ತಿದಾರಂತೆ, ಫೋನ್ ಏನಾದರೂ ಹಾಳಾಗಿದೆಯಾ ಅಂತ. ಇದು ವಾಸ್ತವ. ನಮ್ಮಲ್ಲಿ ಅದು ತುಂಬಾ ಜನರಿಗೆ ಅರ್ಥ ಆಗ್ತಿಲ್ಲ. ಜನ ಈಗ ಯಾವುದೋ ಒಬ್ಬ ವ್ಯಕ್ತಿ, ಯಾರೋ ಸ್ವಲ್ಪ ನೋನ್ ಫೇಸು, 1 ವರ್ಷ 2 ವರ್ಷ ಸ್ವಲ್ಪ ಗ್ಯಾಪ್ ಬಂದ್ರೆ ಬಿಟ್ಬಿಡ್ತಾರೆ ಅಂತ. ಈಗ ಹಂಗಲ್ಲ, ನಾಳೆನೇ ಬಿಟ್ಬಿಡ್ತಾರೆ, ಮುಗೀತು.
ನೀವು ಯಾವುದೋ ಒಂದು ಸೀರಿಯಲ್ ತಗೊಳ್ಳಿ, ಫೇಮಸ್ ಆಗಿರ್ತಾನೆ ಸೀರಿಯಲ್, ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಆ ಫೀಲ್ಡ್ ಅಲ್ಲ, ಬಟ್ ನಾನೊಂದು ಇದರಲ್ಲಿ ಹೇಳ್ತಾ ಇರೋದು ನಮ್ಮ ಇದಕ್ಕೆ ಹೋಲಿಕೆ ಮಾಡಿ ಎಷ್ಟೋ ಫೇಮಸ್ ಆಗಿರಲಿ, ಇವತ್ತು ಸೀರಿಯಲ್ ಮುಗಿತಾ 2 ದಿನ ಮಾತಾಡ್ಸ್ಬೋದೇನೋ ಅವ್ರು ಸೀರಿಯಲ್ ಆ್ಯಕ್ಟರ್ಗಳನ್ನೋ ಕಾರಣಕ್ಕೆ, 4 ದಿನ ಅವನಿಗೆ ಕೆಲಸ ಇಲ್ಲ ಅಂದ್ರೆ ಮುಗೀತು ಅವ್ನ ಕತೆ. ನ್ಯೂಸ್ ಚಾನಲ್ಗಳಂತೂ ನಮ್ಮದು ಭಾಳ, ನೀವು ಎಷ್ಟೇ ಫೇಮಸ್ ಆ್ಯಂಕರ್ ಆಗಿರಿ, ಬೇಕಾದಷ್ಟು ಉದಾಹರಣೆಗಳಿದಾವೆ ನಮ್ಮಲ್ಲಿ, ಎಷ್ಟೇ ಫೇಮಸ್ ಆ್ಯಂಕರ್ ಆಗಿರಿ, ಮಾರನೇ ದಿನ ಕೆಲಸ ಇಲ್ಲ ಅಂದ್ಬಿಟ್ರೆ ಮುಗಿದೋಯ್ತು. ಸೊ ನಾಣ್ಯ ಯಾವತ್ತೂ ಚಲಾವಣೆಯಲ್ಲಿ ಇರಬೇಕಷ್ಟೇ. ನನಗಾಗಲೂ ಅದೇ ಆಲೋಚನೆ ಬಂದಿದ್ದು. ನಾನು ನ್ಯೂಸ್ ಚಾನಲಲ್ಲಿ ನಾನು ಫಸ್ಟು ಶುರು ಮಾಡಿದ್ದು ಪಬ್ಲಿಕ್ ಟಿವಿ. ನಂದು ಶುರು ನಾನು 2015 ಕೋರ್ಸ್ ಮುಗೀತು. ಒಂದು ದಿನ ಮನೇಲಿದ್ದೆ, ಅದ್ರ ಮಾರನೇ ದಿನ ಸೀದಾ ಬೆಂಗಳೂರು ಬಂದೆ ನಾನು. ಮತ್ತೊಂದಂದ್ರೆ ನಾನು ಬೆಂಗಳೂರು ಬಂದು ಫಸ್ಟ್ ಟೈಮ್ ಅದು. ಯಾವ ವರ್ಷ? 2015 ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದು. ವಾವ್. ಫಸ್ಟ್ ಟೈಮ್ ಅಂದರೆ ನಮ್ಮ ತಂದೆ ತಾಯಿ ನಾವೆಲ್ಲ ಫಸ್ಟ್ ಬೆಂಗಳೂರಲ್ಲೇ ಇದ್ವಿ, ಇಲ್ಲೇ ರಾಜನಗರ ಹತ್ರ ಇದ್ವಿ. ನನಗಾಗೇನೋ ಒಂದು 3 ವರ್ಷನೇನೋ ವಯಸ್ಸು ಅನ್ಸುತ್ತೆ. ಆಗಲೇ ನಾವು ಊರಿಗೆ ವಾಪಸ್ ಹೋದ್ವಿ. ಊರಿಗೆ ವಾಪಸ್ ಹೋದ್ಮೇಲೆ ನಾನು ಬೆಂಗಳೂರು ಅಂತ ಬಂದಿದ್ದು ಅದೇ ಫಸ್ಟ್ ಟೈಮ್. ನಾನು ಫಸ್ಟ್ ಟೈಮ್ ಬಂದಿನಿ, ಹೊಸ ಪ್ರಪಂಚ, ನಾವೆಲ್ಲ ಇದರಲ್ಲಿದ್ದವರು, ಇದೇನೋ ಸಮುದ್ರಕ್ಕೆ ಬಂದಾಗ ಆಯಿತು ಅಂತ ಒಂಥರ ಭಯ. ಫ್ರೆಂಡ್ ರೂಮಿಗೆ ಹೋದ್ವಿ, ಅಲ್ಲಿ ನೋಡ್ತೀವಿ 6-7 ಜನ ಮಲಗಿಬಿಟ್ಟಿದ್ದಾರೆ. ಇಷ್ಟು ಸ್ಪೇಸ್, ತಮಿಳ್ ಸಿನಿಮಾ ಸೆಟ್ ಥರ ಇಷ್ಟು ಸ್ಪೇಸ್ ಇದೆ. ಫ್ರೆಂಡ್ ಪ್ರದೀಪ ಅಂತ ಅವ್ರ ಅಣ್ಣ ರೂಮ್ ಮಾಡ್ಕೊಂಡಿದ್ರು, ಇಷ್ಟು ಸ್ಪೇಸ್ ಇದೆ, ಎಲ್ಲ ಮಲಗಿಬಿಟ್ಟಿದ್ದಾರೆ. ನಾವು ಮನೇಲೆಲ್ಲ ಆರಾಮಾಗಿ ಮಲಗಿದ್ದು ಬಂದವರು ನಾವು ನೋಡ್ತೀನಿ, ಒಂಥರ ಕಣ್ಣಲ್ಲಿ ನೀರು. ನಿಮ್ದು ಮಲ್ನಾಡ್ ಮನೆ ಉರುಳಾಡ್. ಹೌದು, ಅಲ್ಲಿ ಆರಾಮಾಗಿದ್ದವರು ನೋಡ್ತೀವಿ. ಒಂದೇ ಬಿಲ್ಡಿಂಗಲ್ಲಿ ಎಷ್ಟೋ ಬೇಕಾದಷ್ಟು ರೂಮ್ ಇದ್ದಾವೆ, ಹೊತ್ಕೊಂಡು ಹೋಗ್ತೀವಿ. ಸಣ್ಣ ಸಣ್ಣ ಮೆಟ್ಲು, ಸಣ್ಣ ಸಣ್ಣ ಕೋಣೆ, ಎಲ್ಲ ಒಂದು ಕಡೆ ಹೋಗ್ತೀವಿ, ಕತ್ತಲೆ ಒಂದು 6-7 ಜನ ಮಲಗಿಬಿಟ್ಟಿದ್ದಾರೆ. ನಾವು ಎಲ್ಲಿ ಮಲಗೋದು? ಫಸ್ಟ್ ಒಂಥರ ಮುಜುಗರ, ಆಮೇಲೆ ಅಭ್ಯಾಸ ಆಗಿ ಯಾರ್ದೋ ಕಾಲು ಬುಡದಲ್ಲಿ ಎಲ್ಲ ಮಲ್ಕೋತಿದ್ವಿ. ಬರ್ತಾ ಆಮೇಲೆ ಫಸ್ಟ್ ಹೋಗಿದ್ದು ಪಬ್ಲಿಕ್ ಟಿವಿಗೆ. ಅವ್ರು ಬಂದೇ ಫಸ್ಟ್ ಪಬ್ಲಿಕ್ ಟಿವಿಗೆ ಹೋದ್ವಿ. ವಿಪರೀತ ಭಯ. ನಾನು ಅಷ್ಟೊತ್ತಿಗಾಗಲೇ ಒಂದು ಹಂತಕ್ಕೆ ಧೈರ್ಯ ಬಂದಿತ್ತು. ನಾನು ಯೂನಿವರ್ಸಿಟಿಲಿದ್ದಾಗ ಎಲ್ಲ ಕಡೆ ಭಾಷಣ, ನಾನು ಕಂಸಾಳೆ ಎಲ್ಲ ಮಾಡ್ತಾಯಿದ್ದೆ, ಡ್ರಾಮಾಗಳೆಲ್ಲ ಮಾಡ್ತಾಯಿದ್ವಿ, ಇವೆಲ್ಲ ಒಂದಷ್ಟು ಹಂತಕ್ಕೆ ಧೈರ್ಯ ಬಂತು. ಬಟ್ ಪಬ್ಲಿಕ್ ಟಿವಿ ಅಂದರೆ ಒಂಥರ ಭಯ. ರಂಗನಾಥ್ ಸರ್ನೆಲ್ಲ ಟಿ ವಿಲಿ ನೋಡಿದ್ವಿ, ಹೆಂಗಿರ್ತಾರೋ ಏನೋ ಅಂತ ಹೋದ್ವಿ. ಹೋಗಿ ಫಸ್ಟು ನನಗೆ ಈಗಲೂ ನೆನಪಿದೆ, ರಂಗನಾಥ್ ಸರ್ನ ನಾನು ನೋಡಿದ್ದು ಇದು ಒಂದು ಟೀ ಹಿಂಗೆ ಇಟ್ಕೊಂಡು ನಿಂತುಬಿಟ್ಟಿದ್ದಾರೆ ಹಿಂಗೆ ಪಬ್ಲಿಕ್ ಟಿವಿ ಆಫೀಸ್ ಹತ್ರ. ಯಾರ ಹತ್ರ ಮಾತಾಡ್ತಾ, ನನಗೆ ಏನು ಈ ಮನುಷ್ಯ ನಮ್ಮ ಡೈರೆಕ್ಟಾಗಿ ನೋಡೇ ಇರಲಿಲ್ಲ ನಾನು. ಟಿವಿ ಸ್ಟಾರ್ ಅಪ್ಪ ಹಿಂಗಿದ್ದಾರೆ, ಇಷ್ಟು ಸಣ್ಣಕ್ಕಿದ್ದಾರೆ, ಇಷ್ಟು ಅಬ್ಬರಿಸ್ತಾರೆ ಅಂತೇಳಿ. ಅಲ್ಲಿ ಪಬ್ಲಿಕ್ ಟಿವಿ ಶುರುವಾಯಿತು ಜರ್ನಿ. ಒಂದು 15 ದಿನ ಇದ್ದೆ ಇಂಟರ್ನ್ಶಿಪ್, ಬರೀ ಒಂದು 15-20 ದಿನ ಏನೋ ಇದ್ದೆ. ಟ್ರೈನಿಂಗು ನನಗೆ ಆಗಲೇ ಒಂಥರ ತುಡ್ತಾ, ಹೊಸದಾಗಲ್ಲ, ಏನೋ ಮಾಡಬೇಕು ಅಂತ. ಪಬ್ಲಿಕ್ ಟಿವಿಲಿ ನೋಡಿದ್ರೆ ಬರೀ ರಿಪೋರ್ಟಿಂಗ್ ಎಲ್ಲ ಕಳಿಸೋರು, ಸೀನಿಯರ್ ರಿಪೋರ್ಟರ್ಗಳ ಜೊತೆಗೆ ಫೀಲ್ಡಿಗೆ ಕಳಿಸೋರು. ನನಗೆ ಆಗ ಅನಿಸ್ತೀವಿ ಇಲ್ಲಿ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾಡಬೇಕಂತ. BN TV ಅಂತ ಒಂದು ಶುರುವಾಯಿತು. ನಿಮ್ಮಲ್ಲಿ ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅನ್ಕೋತೀನಿ ನಾನು. BN TV ಅಂತ ಶುರುವಾಯಿತು. ಅಲ್ಲಿಗೆ ಹೋದ್ವಿ. ಅಲ್ಲದು ಮಾತ್ರ ನಮಗೆ ವಿಪರೀತ ಕಲಿಸ್ಬಿಡ್ತು. ಅಲ್ಲಿ ಪ್ರಾಕ್ಟಿಕಲ್ ಜರ್ನಲಿಸಮ್ ಏನು ಅಂತ ಭಾಳ ಚೆನ್ನಾಗಿ ಕಲಿಸಿದ್ರು. ಪಾಪ ಕಂಟಿನ್ಯೂಸ್ಲಿ 1 ವರ್ಷ ನಮಗೆ ಟ್ರೈನಿಂಗೇ ಕೊಟ್ಬಿಟ್ರು. ಚಾನಲ್ ಟೇಕ್ ಆಫ್ ಆಗ್ಲಿಕ್ಕೆ ಆಗಿಲ್ಲ ಸರಿಯಾದ ರೀತಿಯಲ್ಲಿ. ದೊಡ್ಡ ರಾಜಕಾರಣಿ ಒಬ್ಬರು ಇನ್ವೆಸ್ಟ್ ಮಾಡಿದ್ರು, ಏನೋ ಸಮಸ್ಯೆ ಆಗಿ ಸ್ವಲ್ಪ ಇದಾಗ್ಬಿಡ್ತು. ದೊಡ್ಡ ಚಾನಲ್ ಆಗೋ ಇದಿತ್ತು, ಎಲ್ಲ ದೊಡ್ಡವರೆಲ್ಲ ಇದರಲ್ಲಿ. ಚೆನ್ನಾಗಿ ಟ್ರೈನಿಂಗ್ ಆಯಿತು, ನಮ್ಗೆ ಒಳ್ಳೆ ಟ್ರೈನಿಂಗ್ ಸಿಕ್ತು. BN TVಯಿಂದ ಟಿವಿನೇನು ಹೋದೆ. ನಂಬರ್ 1 ಚಾನಲ್ಲು, ಎಲ್ರಿಗೂ ಗೊತ್ತಿರೋ ಹಾಗೆ. ಅಲ್ಲಿ ಹೊಸ ಪ್ರಪಂಚ, ಅಲ್ಲೂ ಕಲಿಕೆ ಎಲ್ಲ ಭಾಳ ಚೆನ್ನಾಗಿತ್ತು. ಬಟ್ ಅಲ್ಲಿದ್ದಾಗಲೂ ನನಗೆ ಆಗಲೇ ಒಂಥರ ಆ್ಯಂಕರ್ ಆಗಬೇಕು ಅನ್ನೋ ಹುಚ್ಚಿಡ್ಬಿಟ್ಟಿತ್ತು. ಅದು ಇರಬಾರ್ದು ತಲೆಯಲ್ಲಿ. ಆ್ಯಕ್ಚುಲಿ ಜರ್ನಲಿಸಮ್ ಅಂದರೆ ಆ್ಯಂಕರಿಂಗ್ ಅಲ್ಲ, ಬಟ್ ಅವೆಲ್ಲ ಗೊತ್ತಾಗಲಿ ಸ್ವಲ್ಪ ವರ್ಷಗಳಾಯಿತು. ಹೌದಾ? ಜರ್ನಲಿಸಮ್ ಅಂದರೆ ಆ್ಯಂಕರಿಂಗ್ ಅಲ್ಲ. ಜರ್ನಲಿಸಮ್ ಅಂದರೆ ಆ್ಯಂಕರಿಂಗ್ ಅಲ್ಲವೇ ಅಲ್ಲ. ಆ್ಯಂಕರ್ ಅಂದರೆ ಏನು, ಶಿಪ್ಪಿಗೆ ಒಂದು ಆ್ಯಂಕರ್ ಕಟ್ಟಿರ್ತಾರಲ್ಲ, ಹಾಗೆ ಒಬ್ಬ ಆ್ಯಂಕರ್ ಎಲ್ಲವನ್ನು ಹಿಡಿದಿಟ್ಕೊಳ್ತಾನೆ ಅಂತ ಆತ. ಆತನಿಗೆ ಆ್ಯಂಕರ್ ಪದದ ಅರ್ಥ ಅದು. ಶಿಪ್ಗೆ ಒಂದು ಆ್ಯಂಕರ್ ಹಾಕ್ತಾರೆ ನೋಡಿ, ಹೌದು, ಹಿಂಗೆ ಗಟ್ಟಿಯಾಗಿ ಅದು ಇಟ್ಕೊಳ್ಳೋ ಲಂಗರು ಹಾಕ್ತಾರಲ್ಲ. ಆ್ಯಂಕರ್ಗಳಂದ್ರೆ ಈಗೇನಾಗಿದೆ ಅಂದರೆ, ಈಗ TP ಎಲ್ಲ ಇಲ್ಲ. ಮುಂಚೆ TP ಇತ್ತು, ನಿಮಗೆ ಫ್ರಂಟಲ್ಲಿ ಬರ್ತಾ ಇರುತ್ತೆ, ಟೆಲಿಪ್ರಾಂಪ್ಟರ್ ಬರ್ತಾ ಇರುತ್ತೆ. ನಿಮಗೆ ನೀಟಾಗಿ ಓದ್ಕೊಂಡು ಹೋಗೋದು, ಹೆಡ್ಲೈನ್ಸ್ ಓದು, ನೆಕ್ಸ್ಟ್ ಬ್ರೇಕಿಂಗ್ ಓದು, AV ಓದು, ಈ ಥರ ಇದ್ದಿದ್ದು ಆಗಿನ ಜರ್ನಲಿಸಮ್. ಹಿಂಗೆ ಇದ್ದಿದ್ದು, ಈಗ ಬದಲಾಗ್ತಾ ಇದೆ. ಹಂಗಿದ್ದಿದ್ದು. ಅದು ಕೇಳೋದು ನಾನು, ಆ್ಯಂಕರಿಂಗ್ ಅಂದರೆ ಜರ್ನಲಿಸಮ್ ಅಲ್ಲ, ಅದ್ರ ಆಚೆಗೆ ಜರ್ನಲಿಸಮ್ ಬೇರೆನೇ ಇದೆ. ನಾವು ತುಂಬ ಜನ ಈಗ ಹೊಸದಾಗಿ ಜರ್ನಲಿಸಮ್ ಬರೋಲ್ಲ, ಆ್ಯಂಕರಿಂಗೇ ಜರ್ನಲಿಸಮ್, ನಾನು ಆ್ಯಂಕರ್ ಆಗಬೇಕು ಅಂತ. ನಮಗೂ ತಲೆಯಲ್ಲಿ ಅದೇ ಇತ್ತು, ನಮಗೆ ಗೊತ್ತಿಲ್ಲ ಏನು ಅಂತೇಳಿ. ನಮಗೂ ಅದೇ ಆ್ಯಂಕರ್ ಆಗಬೇಕಂತ ಹುಚ್ಚಿತ್ತು. ಆ ಕಾರಣಕ್ಕೆ ಟಿವಿನೇನು ಚೆನ್ನಾಗಿತ್ತು, ನನಗೊಳ್ಳೆ ಏನು ಸಮಸ್ಯೆ ಇರಲಿಲ್ಲ. ಬಟ್ ಇದ್ದಕ್ಕಿದ್ದಂಗೆ ಒಂದಿನ ಬಿಟ್ಟುಬಿಟ್ಟೆ. ಈಗ ನ್ಯೂಸ್ ಫಸ್ಟ್ ಸಂಸ್ಥೆ ಕಟ್ಟೆ ರವಿಕುಮಾರ್ ಸರ್, ಮಾರುತಿ ಸರ್ ಫೋನ್ ಮಾಡಿ ಸರಿ ಬೈದರು, ಹಿಂಗೆಲ್ಲ ಮಾಡಿದ್ರೆ ನೀವೆಲ್ಲ ಉದ್ಧಾರ ಆಗಲ್ಲ ಹುಡುಗರು ಅಂದರು. ಯಾಕಂದರೆ ತುಂಬ ಶಾರ್ಟ್ ಪೀರಿಯಡ್ಗೆ ಬಿಟ್ಟೆ ಅಂತ. ಅಲ್ಲಿಂದ ಬಂದೆ. ಸುದ್ದಿ ಟಿವಿ ಶುರುವಾಯಿತು. ಸುದ್ದಿ ಟಿವಿ ಶುರುವಾಯಿತು. ಅದು ನನ್ನ ಬದುಕಿನ ಟರ್ನಿಂಗ್ ಪಾಯಿಂಟ್. ಶಶಿಧರ್ ಭಟ್ರು, ಲಕ್ಷ್ಮಣ್ ಹೂಗಾರು, ಗೌರಿ ಶಕ್ಕಿ ಅವರು, ಆಮೇಲೆ ಎನ್ ಶಂಕರ್, ಉಲ್ಟಾಪಲ್ಟ ಡೈರೆಕ್ಟ್ರು ಎನ್ ಶಂಕರು, ಸಿನಿಮಾ ರಿಪೋರ್ಟರ್ ಗಣೇಶ್ ಕಾಸರಗೋಡು, ಆಮೇಲೆ ಸಮೀವುಲ್ಲಾ ಸರ್, ಉದಯ ಟಿವಿ ಆವಾಗಲೇ ಆ್ಯಂಕರ್ ಅದು ಸಮೀವುಲ್ಲಾ ಸರ್. ಹಿಂಗೆ ದೊಡ್ಡ ದಂಡು ಅಲ್ಲಿ, ಎಲ್ಲ ದೊಡ್ಡ ದಂಡು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.